ಯಲ್ಲಾಪುರ ಪಟ್ಟಣದ ಟಿ ಟ್ರಸ್ಟ್ ಸಭಾಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಶಿಶುಪಾಲನಾ ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಚಾಲನೆ. ಮಾರ್ಚ್ 8ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಪಟ್ಟಣದ ಟಿ ಟ್ರಸ್ಟ್ನ ಶಿವಪ್ಪ ಪೂಜಾರಿ ಸಭಾಭವನದಲ್ಲಿ ಚೇತನ ಸ್ವಸಹಾಯ ಸಂಘ ಹಾಗೂ ಜ್ಞಾನಜ್ಯೋತಿ ಸ್ವಸಹಾಯ ಸಂಘ ಮುಂಡಗೋಡ ಟಿ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಹಿಳಾ ಮತ್ತು ಶಿಶುಪಾಲನಾ ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಮಾತನಾಡಿ, ಮಹಿಳೆ ಸ್ವಾವಲಂಬಿ ಆಗುತ್ತಿರುವುದು ಅಭಿವೃದ್ಧಿಯ ದ್ಯೋತಕವಾದರೂ ಯಾರೋ ಒಬ್ಬಿಬ್ಬರು ಜಾಗೃತರಾದರೆ ಸಾಲದು. ಸಮಾಜದಲ್ಲಿ ಜಾಗೃತಿ ಮೂಡಿಸುವ, ಲಿಂಗ ತಾರತಮ್ಯ ಮಾಡದೆ ಸಂಸ್ಕಾರಯುತ ನಡವಳಿಕೆ ಮಕ್ಕಳಿಗೆ ಕಲಿಸುವ ಜವಾಬ್ದಾರಿ ತಾಯಂದಿರದ್ದಾಗಿದೆ. ಇಂದಿನ ದಿನಗಳಲ್ಲಿ ಮೊಬೈಲ್ ಬಳಕೆಯೋ ಅಥವಾ ಸಂಸ್ಕಾರದ ಕೊರತೆಯೋ ಒಟ್ಟಿನಲ್ಲಿ ಅಣ್ಣ ತಂಗಿ ಬಾಂಧವ್ಯಕ್ಕೂ ಚ್ಯುತಿಯಾಗುವಂತೆ ಕೆಲ ಪೋಕ್ಸೋ ಪ್ರಕರಣದಲ್ಲಿ ಕಂಡು ಬಂದಿದ್ದು, ತಾಲೂಕಿನಲ್ಲಿ ಪೋಕ್ಸೋ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಪತ್ರಕರ್ತೆ ಪ್ರಭಾ ಜಯರಾಜ್ ಮಾತನಾಡಿ, ಹೆಣ್ಣು ಜಾಗೃತಳಾದರೆ ಸಮಾಜ ಜಾಗೃತವಾಗುತ್ತದೆ. ಕುಟುಂಬದ ಕಣ್ಣಾದ ಹೆಣ್ಣು ಹೆಚ್ಚಿನ ಶಿಕ್ಷಣ ಪಡೆದು ಸ್ವಾವಲಂಬಿ ಆಗೋದರೊಂದಿಗೆ ಮಹಿಳೆಯರು ಮಹಿಳೆಯ ಧ್ವನಿಯಾಗಬೇಕು. ಅನೇಕ ಮಹಿಳೆಯರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡು ತೊಂದರೆಗೊಳಗಾಗುತ್ತಿರುವುದನ್ನು ಕಾಣುತ್ತೇವೆ. ಯಾವುದಕ್ಕೂ ಪೂರ್ವಾಪರ ಯೋಚಿಸಿ ದೃಢ ಹೆಜ್ಜೆ ಇಡಬೇಕು ಎಂದರು. ಡಾಕ್ಟರ್ ಅನುಷಾ ಪೂಜಾರಿ ಮಹಿಳೆಯರಲ್ಲಿ ಕಂಡುಬರುವ ಸ್ತನ ಕ್ಯಾನ್ಸರ್ದಂಥ ವಿವಿಧ ಮಾರಕ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ನೀಡಿ ತಡೆಯುವ ಮಾರ್ಗ ಪರಿಹಾರೋಪಾಯ ಕುರಿತು ಮಾಹಿತಿ ನೀಡಿದರು. ಟಿ ಟ್ರಸ್ಟ್ನ ಅಧ್ಯಕ್ಷೆ ಮೊಯಿನಿ ಪೂಜಾರಿ ಪ್ರಾಸ್ತಾವಿಕ ಮಾತನಾಡಿ, 23 ವರ್ಷಗಳ ಹಿಂದೆ ಆರಂಭಿಸಲಾದ ಟಿ ಟ್ರಸ್ಟ್ನಿಂದ ಮೇಲ್ವರ್ಗದವರೊಂದಿಗೆ ವಿವಿಧ ಬುಡಕಟ್ಟು ಜನರು ಸಮಾನವಾಗಿ ಬದುಕಬೇಕೆಂಬ ಆಶಯದೊಂದಿಗೆ ಅವರಿಗೆ ವಿವಿಧ ತರಬೇತಿ ನೀಡಿ ಸಮಾಜಮುಖಿಯಾಗಿ ಗುರುತಿಸಿಕೊಳ್ಳುವಂತೆ ಮಾಡಲಾಗುತ್ತಿದೆ ಎಂದರು. ವೇದಿಕೆಯಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಕಾಮಾಕ್ಷಿ ರಾಯ್ಕರ್, ಗುತ್ಯವ್ವ ಮಣ್ಣೂರ್ ಇತರರು ಇದ್ದರು. ರೇಖಾ ಪ್ರಾರ್ಥಿಸಿದರು. ಸರೋಜಾ ನಾಯ್ಕ್ ಸ್ವಾಗತಿಸಿದರು. ಲಲಿತಾ ಮರಾಠಿ ನಿರ್ವಹಿಸಿದರು. ಹೆಣ್ಣಂದರೆ ಸಂಸ್ಕೃತಿ, ಹೆಣ್ಣಂದರೆ ಪ್ರಕೃತಿ. ನಾವು ಸಂಸ್ಕೃತಿಯನ್ನ ಉಳಿಸಬೇಕು, ಪ್ರಕೃತಿಯನ್ನ ಬೆಳೆಸಬೇಕು. ಆ ಎರಡೂ ಮಾಡಬೇಕಂದ್ರೆ ಹೆಣ್ಣನ್ನ ನಾವು ಇಲ್ಲಿ ಗೌರವಿಸಬೇಕು. ಇಲ್ಲಿ ಮಹಿಳೆಯರ ಅಭಿವೃದ್ಧಿ ಆಗುತ್ತೋ ಅಲ್ಲಿ ರಾಷ್ಟ್ರದ ಅಭಿವೃದ್ಧಿ. ಉದಾಹರಣೆ ಹೇಳ್ಬೇಕಂತಂದ್ರೆ ಕೇರಳದಲ್ಲಿ ನಮ್ಮ ಹೆಣ್ಣು ಮಕ್ಕಳು 100ಕ್ಕೆ 100ರಷ್ಟು ಸಾಕ್ಷರತೆಯನ್ನು ಸಾಧಿಸಿದ್ದಾರೆ. ಆ ರಾಜ್ಯದಲ್ಲಿ ಪುರುಷ ಪ್ರಧಾನ ಸಮಾಜ ಇಲ್ಲ. ಪುರುಷ ಪ್ರಧಾನ ಸಮಾಜ ಏನಾಗಿದೆ, ಅಲ್ಲಿ ಮಹಿಳೆಯರು ಪ್ರಧಾನವಾಗಿದ್ದಾರೆ. ಸಾಕ್ಷರತೆಯನ್ನು ಪಡಿತೀವಿ. ಯಾವಾಗ ಶಿಕ್ಷಣವನ್ನು ಪಡೆದಂತ ನಾವೊಂದು ಸ್ಥಾನಕ್ಕೆ ಬರ್ತಾ ಇದ್ದೀವಿ, ಆಗ ಏನಾಗುತ್ತೆ, ನಮ್ಮ ಮಹಿಳೆಯರ ಅಭಿವೃದ್ಧಿ ಆದಾಗ ದೇಶದ ಅಭಿವೃದ್ಧಿ. ಅದನ್ನು ನಾವು ಏನ್ ಮಾಡಬೇಕು, ನಾವು ಪಿತೃ ಪ್ರಧಾನ ಕುಟುಂಬ ಏನಿದೆ, ಪುರುಷ ಪ್ರಧಾನ ಇದೆ, ನಾವು ಅದಕ್ಕೆ ಸ್ವಾಗತಿಸೋಣ. ಯಾಕಂದ್ರೆ ಹೆಣ್ಣು ಮಕ್ಕಳು ನಾವು ಅವ್ರಿಗೆ ಗೌರವನೇ ಕೊಡೋಣ. ಅವ್ರಿಗೆ ಗೌರವ ಕೊಡೋದ್ರ ಜೊತೆಗೆ ಅವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ನಮಗೂ ಸಹ ಅಂತಹದೇ ಭಾವನೆ, ಅಂತಹದೇ ಸಂಸ್ಕಾರವನ್ನ ಅವರು ಕೊಡ್ತಾ ಇದ್ದಾರೆ. ಈ ಎಲ್ಲ ಸಂಸ್ಕಾರ ಆಗುವಂತ ಕಾರ್ಯ ನಮ್ಮ ತಾಯಂದಿರಾಗಬೇಕು. ಈ ಮಹಿಳಾ ದಿನಾಚರಣೆಯ ಒಂದು ಥೀಮ್ ಏನಂದ್ರೆ, ನಮ್ಮಲ್ಲಿ ಅಂದ್ರೆ ನಮ್ಮ ಮಹಿಳೆಯರಲ್ಲಿ ಪುರುಷರಲ್ಲಿ ಸಮಾನತೆ, ಅಂದ್ರೆ ಲಿಂಗ ಸಮಾನತೆ, ಅದೇ ಸಹಬಾಳ್ವೆ, ಮತ್ತೆ ನಾವೆಲ್ಲ ಕೂಡಿ ಕಟ್ಟುವ ನ್ಯಾಯಯುತವಾದಂಥ ಜಗತ್ತನ್ನು ನಾವು ಕಟ್ಟುವಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಒಂದು ಮಹಿಳೆಯರ ಬಗ್ಗೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದ್ರೆ ನಾವು ಸಪೋರ್ಟಿವ್ ಆಗಿ ನೀವು ನಿಂತ್ಕೊಂಡಾಗ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಮತ್ತು ನಮ್ಮ ಬಗ್ಗೆ ನಮಗೂ ಕಾನ್ಫಿಡೆನ್ಸ್ ಆಗ್ತೈತಿ. ನಾವು ಮಾಡ್ತಾ ಇದ್ದ ಕಾರ್ಯಕ್ರಮ ಒಬ್ಬರಾದ್ರೂ ನಮ್ಗೆ ಗುರುತಿಸಿ ನಮ್ಗೆ ಎಲ್ಲ ಕೊಡ್ತಾರಲ್ಲ, ಅವ್ರು ಬೇರೆ ಯಾರು ಬರ್ತಾರೆ ಬಿಡ್ತಾರೆ, ನಾವು ಮಾಡ್ತಾ ಹೋಗೋಣ ಅನ್ನೋದು ಅಂತ ಮನಸ್ಸು. ಹಾಗೆ ಕುಟುಂಬದಲ್ಲಿ ಅಷ್ಟೇ, ಮನೆಯಲ್ಲಿ ಗಂಡ ಸಪೋರ್ಟಿವ್ ಆಗಿದ್ರೆ ನಾವು ಎರಡನೇ ಕೆಲಸ ಅನ್ನೋದು ಮಾಡ್ಬೋದು. ಯಾವ ಮನೆಯಲ್ಲಿ ಗಂಡನ ಅಥವಾ ಪತಿಯ ಸಹಕಾರ ತಗೊಂಡ್ರೆ ನಾವು ಯಶಸ್ವಿ ಮಹಿಳೆ ಆಗ್ತೀವಿ. ಅದು ಮನೆಯವ್ರ ಗಮನಕ್ಕೆ ತಂದು ಹೋಗುವುದು ಬರುವಂತದ್ದು ಇಟ್ಕೊಂಡ್ರೆ ಮತ್ತೆ ನಾವು ನಿರಾಳವಾಗಿರ್ತೇವೆ. ಏನಂದ್ರೆ ಮನೆಯಿಂದ ಬರ್ತದೆ, ಹುಟ್ಟಿದಾಗಿಲ್ಲ. ಗಂಡು ಮಗು ಹೆಣ್ಣು ಮಗು, ನೀವಲ್ಲಿ ಪಲ್ಯ ಹಾಕೋದು ಹೆಣ್ಮಗುಗೆ ಗಂಡು ಮಗುಗೆ ಸಮಾನತೆಯಿಂದ ಹಾಕ್ತಾ ಇದ್ರೆ ಅಲ್ಲಿಂದ ಮಗು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಒಂದು ಹೆಣ್ಮಗು ಮನೇಲಿದ್ರೆ ನಿಮ್ ಜೊತೆ ಇನ್ನು ಗಂಡು ಮಗು ಇದ್ರೆ, ಇಲ್ಲ ಗಂಡು ಮಗು ಜಾಸ್ತಿ ತಿಂತಾನೆ, ಅವನಿಗೆ ಜಾಸ್ತಿ ಇರ್ಲಿ, ಇವನಿಗೆ ಜಾಸ್ತಿ ಕೊಡೋದು, ಅವಳಿಗೆ ಕಮ್ಮಿ ಕೊಡೋದು. ಅಲ್ಲಿಂದ ಈಕ್ವಾಲಿಟಿ ಶುರು ಆಗುತ್ತೆ. ನೀವು ಅಲ್ಲಿಂದ ಈಕ್ವಲಿ ಕೊಡಿ.